ಆ ಸಾಲವನ್ನು ಬಡ್ಡಿ ಸೇರಿಸಿ ಕೊಡ್ತಾನೆ ಇದ್ದೀವಿ ಸ್ವಲ್ಪ ಆಂಬ್ಲೆನ್ಸ್ ತಗೊಂಡು 3,000 ರೂಪಾಯಿ ಅಲ್ಲಿಗೆ ಅಲ್ಲಿ ಬಂದ ತಕ್ಷಣ ಬೆಡ್ಡೇ ಸಿಕ್ಕಿಲ್ಲ ಅಲ್ಲಿ 5 ಅವರ್ ಆಚೆನೇ ಇತ್ತು. ಆಮೇಲೆ 7-8 ಗಂಟೆ ಮೇಲೆ ಎತ್ಕೊಂಡ್ರು ಮೇಲ್ಗಡೆ ಹೋದ ತಕ್ಷಣ 8 ಗಂಟೆ 11 ಗಂಟೆಲಿ ಹತ್ತಿರೋಗ್ಬಿಟ್ಟು ಅದರಿಂದ ನಮಗೆ ತುಂಬ ಇದು ಮಾಡಿ ಒಂದು 2 ಲಕ್ಷ ರೂಪಾಯಿ ಮೇಲೆ ಎಲ್ಲ ಖರ್ಚಾಗಿದೆ. ನನ್ನ ಹೆಸರು ಅಂಥೋನಿ ಅಂತ. ನಮ್ಮ ಹೆಸರು ನಮಗೆ ಹೆಂಡತಿ ಹೆಸರು ಬಂದು ಸ್ವಲ್ಪ ಅಂತ. ಅವರು ಕೋವಿತ್ ಇದರಲ್ಲಿ ತೀರೋಗ್ಬಿಟ್ರು. ಅಂದರೆ ಅದು ಈ ಸ್ಟಾರ್ಟಿಂಗ್ ಇದು ಮಾಡಾಗ ತುಂಬ ಹಾಸ್ಪಿಟ್ಲ್ ಕಷ್ಟಪಟ್ಟು ಬಂದಿದ್ವಿ. ಇದು ಪಾಪ್ಯುಲರ್ ಹೋದರೆ ಅಲ್ಲಿ ಫಸ್ಟು ಎತ್ಕೊಬಿಡುತ್ತೆ ಹೇಳಿದ್ರು. ಕೆಂಪೇಗೌಡ ಹಾಸ್ಪಿಟ್ಲ್ ಹೋಗಿದ್ವಿ. ಅಲ್ಲಿ ಹೋದ್ರೆ ಅಲ್ಲಿ ಏನೋ ಟ್ರೀಟ್ಮೆಂಟ್ ಮಾತ್ರ ಏನೋ ಮಾತ್ರ ಎಷ್ಟೋ ತಗೊಂಡ್ರು. ಅದು ಔಷಧಿ ಎಲ್ಲ ಕೊಟ್ಟರು. ನೀನು ಫಸ್ಟು ವಿಟ್ರ ಹಾಸ್ಪಿಟ್ಲ್ ಹೋಗ್ಬಿಡು ಅಂತ ಅಲ್ಲಿಂದ ಎತ್ಕೊಟ್ರು. ಅಲ್ಲಿಂದ ವ್ಯಾನ್ ಆಂಬ್ಲೆನ್ಸ್ ಹಿಡ್ಕೊಂಡು 3,000 ರೂಪಾಯಿ ಮಾತಾಡ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಬೆಡ್ಡಿನ ಅಂತೇಳಿ ಬೆಡ್ಡೇ ಸಿಕ್ಕಿಲ್ಲ. 5 ಅವರು 6 ಅವರ್ ಆಯಿತು ಅಲ್ಲಿ ಇದರಲ್ಲೇ ಆಗಿತ್ತು ಗಾಡಿಯಲ್ಲಿ. ಆಮೇಲೆ 7-8 ಗಂಟೆ ಮೇಲೆ ಎತ್ಕೊಂಡ್ರು ಮೇಲ್ಗಡೆ ಹೋದ ತಕ್ಷಣ 8 ಗಂಟೆ 11 ಗಂಟೆಲಿ ಹತ್ತಿರೋಗ್ಬಿಟ್ಟು ಅದರಿಂದ ನಮಗೆ ತುಂಬ ಇದು ಮಾಡಿ ಒಂದು 2 ಲಕ್ಷ ರೂಪಾಯಿ ಮೇಲೆ ಎಲ್ಲ ಖರ್ಚಾಗಿದೆ. ಏನೋ ಅದಕ್ಕೆಲ್ಲ ನಮ್ಮ ಇದು ಉಳ್ಕೊಂಡ್ರೆ ಸಾಕಂತ ನಾವು ನೋಡ್ತಾಯಿದ್ವಿ. ಅದೂ ಏನೂ ಆಗಿಲ್ಲ. ಇಲ್ಲ ಅಲ್ಲಲ್ಲಿ ಸಾಲ ನಮ್ಮ ಕಷ್ಟಪಟ್ಟು ಹೋಗ್ಬಿಟ್ಟು ಕೊಡ್ತೀವಲ್ಲ, ಆ ದುಡ್ಡು ಸೇರಿಸಿಟ್ಟಿದ್ವಿ. ಆವಾಗ ಹೋಗಿ ಔಷಧಿ ಮಾತ್ರೆ ಅದು ಏನೋ ತಗೊಂಡು ಸ್ವಲ್ಪ ಆವಾಗ ಒಂದೇ ಮೇಲೆ ಅಲ್ಲೆಲ್ಲಿ ಈಸ್ಕೊಂಡು 20, 30, 10 ಈ ಥರ ಅವರು ಮಾಡ್ತಾಯಿದ್ರು. ಫಸ್ಟ್ ಅದು ಶುಗರಿಂದ ಇದಾಗಿದೆ. ಶುಗರಿಂದ ನಾವು ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ವಿ. ಅದೆಲ್ಲ ನಮಗೆ ಏನೂ ಇದಾಗಿಲ್ಲ. ಆವಾಗ ಸ್ವಲ್ಪ ಅನುಕೂಲ ಆಯಿತು. ಆಮೇಲೆ ತಿರುಗಿ ಬಂದ ತಕ್ಷಣ ಅದೇ ನೋವು ಎದೆ ನೋವು ಅಂತ ಹೇಳಿ ಒಂಥರ ಈಗಿದ್ರು ಈಗಾಗ್ಬಿಟ್ರು. ಆಮೇಲೆ ಹಾಸ್ಪಿಟ್ಲ್ ಇಲ್ಲೋದು ಇಲ್ಲಿ ಫಸ್ಟ್ ಎತ್ಕೊಬಿಟ್ಟು ಹಾಸ್ಪಿಟ್ಲಿಗೆ ಅಂದರು. ಅಲ್ಲಿ ಹೋದ ತಕ್ಷಣ ಅಲ್ಲಿಂದ ಇಲ್ಲಿ ಬಂದರೆ ಇಲ್ಲಿ ಇದು ಆಯ್ತಲ್ಲ, ನೀವು ಫಸ್ಟ್ ವಿಟ್ರ ಹಾಸ್ಪಿಟ್ಲ್ ಎತ್ಕೊಬಿಡಿ, ಇಲ್ಲಿ ಇರೋದು ಬೇಕಾಗಿಲ್ಲ, ಇದಾಗಿದೆ. ಅಲ್ಲಿ ಹಾಸ್ಪಿಟ್ಲ್ ಬಂದರೆ ಅಲ್ಲಿಂದ ನಾವು ಬಂದು ಅದೇ ಮಾತು ಅದೇ ಆಗಲೇ ಇದ್ದಲ್ಲ ಅದನ್ನು ಅವ್ರಿಗೆ ಅದೇನು ಗೊತ್ತಿಲ್ಲ. ಇದೆಲ್ಲ ಅಡ್ಮಿಟ್ ಮಾಡ್ಕೊಂಡ್ರು. ಇದು ಮಾಡ್ಕೊಂಡ್ರು. ನಾವೆಲ್ಲ ಇದೆಲ್ಲ ತಗೊಂಡು ಇದು ಮಾಡಿದ್ವಿ. ಬೆಡ್ ಸಿಗ್ತಾಯಿಲ್ಲ. ಅದೇ 5 ಅವರ್ 6 ಅವರ್ ಆಯ್ತು ಅಂತ ಹೇಳಿಲ್ವಾ. ಆಂಬ್ಲೆನ್ಸಲ್ಲಿ ಇದ್ದಿತ್ತು. ಆಮೇಲೆ ಮೇಲೆ ICC ಎತ್ಕೋರು ಮೇಲ್ಗಡೆ 7-8 ಗಂಟೆ ಮೇಲೆ ಹೋಯ್ತು. 11 ದೆಟ್ಟ ಅಂತ ಹೇಳ್ಬಿಟ್ಟು ನಾವು ಅದ್ರಲ್ಲಿ ನಮ್ಮನ್ನು ಬಿಟ್ಟಿಲ್ಲ. ಅಲ್ಲಿ ನೀವೆಲ್ಲ ಹೋಗ್ಬಿಡಿ ಮನೆಗೆ ಅಂತ ಹೇಳ್ಬಿಟ್ರು. ಎಲ್ಲ ಅಲ್ಲಿಂದ ಮನೆ ಬಂದ್ವಿ. ಆಮೇಲೆ 12 ಗಂಟೆ ಮೇಲೆ ದೆಟ್ಟಾಗಿದೆ, ಜಡೋಸಲ್ಲಿದೆ ಅಂತ ಹೇಳ್ಬಿಟ್ಟು ಬಾಡಿ. ಇದು ನಮಗೆ ಇಲ್ಲಿ ಮನೆ ಹತ್ರ ಕೊಟ್ಟಿಲ್ಲ ಬಾಡಿ, ಹಾಗೆ ಎತ್ಕೊಬಿಟ್ರು. ಇದೇ ಥರ ಯಾವುದು ಬನಶಂಕರಿ ಇದೆಲ್ಲ ಬೆಂಕಿಯಲ್ಲಿ ಇದು ಮಾಡ್ತೀವಿ. ಇಲ್ಲಿ 34 ಜನ ಬಂದು ನೋಡಿದ್ರು. ಆಚೆ ನೋಡ್ಕೊಂಡು ಒಳಗಡೆ ಬಂದಿಲ್ಲ, ನೋಡ್ಕೊಂಡು ಎಲ್ಲ ಬಂದುಬಿಟ್ಟು. ಈಗ ನಾವೊಂದು 15 ಜನ ಏನೋ ಇದರಲ್ಲಿ ಹೋದ್ವಿ. ಆಟೋಲ್ಲಿ ಬರೋಲ್ಲ ಬಂತಾ ಇರ್ತಾರೆ. ನಾವು ಅಲ್ಲಿ ಬಂದ್ಕೊಂಡು ಹೋಗ್ತಾಯಿದ್ವಿ. ಏನು ಕಷ್ಟ ಅದೇ ಅದು ಔಷಧಿ ಕೊಡಬೇಕು, ಮಾಡಬೇಕು. ಊಟ ಮಾಡಲ್ಲ, ಏನಿಲ್ಲ, ಬೇರೆ ಜ್ಯೂಸು ಕುಡಿತಾಯಿದ್ರು. ಅದರ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಜ್ಯೂಸ್ ಕುಡಿದು ಊಟ ಮಾಡಿದೆ ಇದು ಈಗ ತಾನು ಊಟ ಮಾಡ್ದೆ ಅದು ಇದು ಅಂತ ಹೇಳ್ತಾಯಿದ್ರು. ಅದರಿಂದ ಏನೂ ಇದಾಗಿಲ್ಲ ಅವ್ರಿಗೆ. ಬೇರೆ ಜ್ಯೂಸ್ ಕುಡಿದ್ರೆ ಅನುಮಾನ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ನಾವು ನಮ್ಗೆ ಬಂದ ಪ್ರಶ್ನೆ ಅವ್ರಿಗೆ ಅದೇ ಬಂದಿರುತ್ತೆ. ಈಗ ನಾವು ಯಾಕೆ ಸಾಲ ತೊಗೊಂಡು ಅದು ಮಾಡ್ತಾಯಿದ್ವಿ, ಅವ್ರು ಅದು ತಾನು ಮಾಡ್ತಾಯಿರ್ತಾರೆ. ಅದು ಏನು ಒಬ್ರು ಇರೋರು ಇದ್ದಾರೆ, ಇಲ್ದೋರಿಲ್ಲ, ಇಲ್ಲ ಮೂಟ ಹೊರೋರು ಏನಾರ ಮಾಡ್ಕೊಂಡು ಅದು ಜೀವನ ಮಾಡ್ಕೊಂಡು ಅಲ್ಲಿ 10,000 ಕೊಡಿ 20,000 ಇಲ್ಲಿ ಮೂಟ ಯಾರು ಕರೆದ್ರೆ ಹೋಗ್ತೀವಿ ಕೆಲಸಕ್ಕೆ. ಈಗ 66 ವಯಸ್ಸು ಆಗ್ಬಿಡ್ತು. ಈಗ ನಮ್ಮ ಕೆಲಸ ಎಲ್ಲ ಮುಗೀತು. ಯಾರೇ ಇಲ್ಲಪ್ಪ ನಿಮ್ಗೆ ಕೆಲಸ ಎಲ್ಲ ವಯಸ್ಸಾಗ್ಬಿಡ್ತು, 66 ಆಗ್ಬಿಡ್ತು, ಏನೋ ಬಿದ್ದೋಗ್ಬಿಟ್ರೆ ನಮ್ಗೆ ಇದಾಗುತ್ತೆ ಅಂತ ಬಿಗಾರ ಇಟ್ಕೊಂಡಿವ್ರೆ. ಒಂದು ಅಂಗಡಿ 4 ಜನ 5 ಜನ ಇಟ್ಕೊಂಡು ಅವ್ರವ್ರು ಇದು ಆ ಸಾಲವನ್ನು ಬಡ್ಡಿ ಸೇರಿಸಿ ಕೊಡ್ತಾನೆ ಇದ್ದೀವಿ. ಸ್ವಲ್ಪ ಬಡ್ಡಿ ಕೊಡ್ತಾಯಿದ್ವಿ. ಸ್ವಲ್ಪ ಆಗಿದ್ದಾವೆ, ನಾವು ಸ್ವಲ್ಪ ಕೊಡ್ಬೇಕು. ನಮ್ಮದು ಬಡ್ಡಿ ಒಂದು ಕಡೆ 5 ರೂಪಾಯಿ ತಗೋ, ಒಂದು ಕಡೆ 10 ರೂಪಾಯಿ ತಗೋದಾಗ ನಮ್ಮ ಅರ್ಜೆಂಟ್ ಆಗಿದಾಗ ತೊಗೋಬೇಕು. ಈಗ ಅರ್ಜೆಂಟ್ ಯಾಕೆ ಬೇಕಂದ್ರೆ 10 ರೂಪಾಯಿ ಅಂದರೆ ಈಸ್ಕೋಬೇಕು, ಇಲ್ಲ ಅಂದ್ಬಿಡ್ತಾರೆ. ಆ ಥರ ಏನು ಮಾಡೋಕ್ಕೆ ಆಗುತ್ತೆ. ಇರೋಷ್ಟು ತಗೋಬೋಯ್ತು. ಫಸ್ಟು ನಮ್ಮ ಹೇಗೆ ಚೆನ್ನಾಗಿದೆ ಸಾಕಂತ ನಾವು ಇದು ಮಾಡ್ತಾಯಿದ್ವಿ. 47 ತಿರುವಾಗ
47 ಆಗಿದೆ. ನಮಗೇನೆ ಗೊತ್ತಿಲ್ಲ, ಅವ್ರು ಹಾಸ್ಪಿಟ್ಲ್ ಹೇಳಿದ್ರೆ ನಾವು ಕೇಳ್ಕೊಳ್ಳೋದು, ಇಲ್ಲದ್ರೆ ಇದೆಲ್ಲ ಯಾಕೆ ಕೊಡ್ತಾರೆ ಅವರು? ಅದು ನಮಗೇನಿಲ್ಲ, ನಮಗೆ ಅದೆಲ್ಲ ಇರೋಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಅನ್ನೋದ್ರೆ ಎಲ್ಲ ಇದರಲ್ಲಿ ಹಾಕಿ ಇದು ಮಾಡಿದ್ವಿ. ಪಾಪ್ಯುಲರ್ ಹೋಗ್ತಾಯಿದ್ದೆ, ಅಲ್ಲಿಂದ ಎತ್ಕೊಬಿಡಪ್ಪ ಇಲ್ಲಿ ಬೇಕಾದ್ರೆ ವಿಟ್ರ ಹಾಸ್ಪಿಟ್ಲ್ ಹೋಗು. ವಿಟ್ರ ಹಾಸ್ಪಿಟ್ಲ್ ಅಲ್ಲಿ ಎಲ್ಲ ಬೆಡ್ಗಿಲ್ಲ. ಆಮೇಲೆ ಕೆಂಪೇಗೌಡ ಹೋಗಿದ್ವಿ, ಅಲ್ಲಿ ಅವನ ಶಿಷ್ಯ ಮಾಡಿ ಏನೋ ಔಷಧಿ ಕೊಟ್ಟು ಇದು ಮಾಡ್ದೆ. ಅಲ್ಲೊಂದು ತೊಗೊಂಡು ಅಲ್ಲಿ ಒಂದು 2 ಅವರ್ ಇತ್ತು. ಅದು ದುಡ್ಡು ಕಟ್ಬಿಟ್ಟು ನೀವು ವಿಟ್ರ ಹಾಸ್ಪಿಟ್ಲ್ ಹೋಗ್ಬಿಡಿ ಅಂತ ಹೇಳಿದ್ರು. ಅಲ್ಲಿಂದ ಆಂಬ್ಲೆನ್ಸ್ ತಗೊಂಡು 3,000 ರೂಪಾಯಿ ಅಲ್ಲಿ ಅಲ್ಲಿಗೆ. ಅಲ್ಲಿ ಬಂದ ತಕ್ಷಣ ಬೆಡ್ಡೇ ಸಿಕ್ಕಿಲ್ಲ. ಅಲ್ಲಿ 5 ಅವರ್ ಆಚೆನೇ ಇತ್ತು. ಅಲ್ಲಿ ಹೋಯ್ತೀವಿ, ಇಲ್ಲಿ ಹೋಯ್ತೀವಿ, ಎಲ್ಲೇ ಅರ್ಜೆಂಟ್ ಸಿಕ್ಕುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ. ಇಲ್ಲಿ ಮೆಡಿಕಲ್ ಶಾಪ್ ಇದೆ, ಅದು ಇದರಲ್ಲಿ ಆಂಜನೇಯ ಬಾಗಡ ಏನೋ ಮೈಸೂರದ ಅಲ್ಲಿ ಹೋಗ್ತೀವಿ. ಮಿಕ್ಕಿದ ಏನಾದ್ರು ಹೆಚ್ಚಿಗೆ ಜಾಸ್ತಿ ಆದರೆ ಇಲ್ಲಿ ಹೋಯ್ತು. ಗೌರ್ಮೆಂಟು ಅವರು ಸರ್ಕಾರ ಎಲ್ಲ ದುಡ್ಡು ಕೊಟ್ಟಾರಂತ ಅದಂತ ಹೇಳ್ತಾಯಿದ್ರು. ಆಮೇಲೆ ನಮಗೆ ಸರ್ ಆಗಿದಪ್ಪ ನಿಮಗೆ ಇಂಟ್ರಿ ಆಗಿದೆ ಅಂತ ಹೇಳಿದ್ರು. ಹೋದ ತಕ್ಷಣ ಒಂದು 50,000 ಬಂದಿದೆ, ಬ್ಯಾಂಕ್ದು ಇದೆ, ಅದು ಇದೆ. ಯಾಕಂದರೆ ಅದು ತೋರ್ತಾರೆ ಆಗುತ್ತೆ. ಇನ್ನೂ ಎಲ್ಲ ನಾವು ಅವ್ರು ಹೇಳಿದ್ರು 1.5 ಲಕ್ಷ ತಾನು ಬಂದಿರೋದು. ಇಲ್ಲ ಸರ್, 50,000 ಬಂದಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.